ಯಾರದೋ ಅರ್ಜಿ ಯಾರೋ ಭರ್ತಿ ಮಾಡ್ತಾ ಇದ್ದಾರೆ. ಬಿಎಲ್ಒಗಳೇ ಖುದ್ದು ಒಂದು ಅರ್ಜಿಗೆ 50 ರೂಪಾಯಿ ಕೊಡ್ತಿದ್ದಾರೆ. ಬೇರೆ ಸಿಬ್ಬಂದಿಗೆ ಹಣ ಕೊಟ್ಟು ಅರ್ಜಿ ಫಿಲ್ ಮಾಡಿಸ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಆರ್ ವಿಚಾರದಲ್ಲಿ ಬಿಸ್ಲಲ್ಲಿ ಪ್ರತಿ ಮನೆಗೆ ಹೋಗಕ್ಕಾಗೋದಿಲ್ಲ, ಹಣ ಕೊಟ್ಟು ಬೇರೆಯವರಿಂದ ಕೆಲಸ ಮಾಡಿಸ್ತಿದ್ದಾರೆ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಮಾಜಿ ಸಚಿವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವಿಚಾರದಲ್ಲಿ ಬಿಸಿಲಲ್ಲಿ ಅವ್ರಿಗೆ ಮನೆಗೆ ಹೋಗಕ್ಕಾಗೋದಿಲ್ಲ ಬಿಎಲ್ಒಗಳಿಗೆ, ಹಾಗಾಗಿ ಖುದ್ದು ಅವರೇ ಒಂದು ಅರ್ಜಿಗೆ 50 ರೂಪಾಯಿ ಕೊಟ್ಟು ಬೇರೆ ಸಿಬ್ಬಂದಿ ಹತ್ರ ಅರ್ಜಿಗಳನ್ನ ಫಿಲ್ ಮಾಡಿಸ್ತಾ ಇದ್ದಾರೆ. ಹಣ ಕೊಟ್ಟು ಬೇರೆಯವರಿಂದ ಕೆಲಸ ಮಾಡಿಸಲಾಗ್ತಾ ಇದೆ ಅನ್ನುವಂಥದ್ದು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಎಸ್ಐಆರ್ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಿದೆ ರಾಜ್ಯದಲ್ಲಿ. ಬಿಎಲ್ಒಗಳು ಅಥವಾ ಅಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳೇನಿರ್ತಾರೆ ಅವರು ಸರಿಯಾದಂತ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆರಂಭ ಆದಾಗಿನಿಂದಲೂ ಕೂಡ ಈಗ ಸಾರಾ ಮಹೇಶ್ ಕೂಡ ಇದೇ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಯಾರನ್ನ ಮಾಡ್ತಾ ಇರ್ತಕ್ಕಂಥ ನೌಕರರು ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ. ಫಾರಂಗಳನ್ನ ಸಾಮಾನ್ಯ ಕಾರ್ಯಕರ್ತರ ಕೈಲಿ ಕೊಟ್ಬಿಟ್ಟರು. 50 ರೂಪಾಯಿ ಒಂದು ಫಿಲಪ್ ಮಾಡಿ ಕೊಟ್ಟರೆ ಯಾರ ಕೈಲೂ ಕೂಡ ಕೊಡೋ ಹಾಗಿಲ್ಲ. ಅವರೇ ಜವಾಬ್ದಾರಿಯುತವಾಗಿ ಫಿಲಪ್ ಮಾಡಬೇಕು. ಅಥವಾ ಪಾಪ ಅವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರನ್ನ ಕೇಳಿ ಮಾಡಬೇಕು. ನಿನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದೆ. ಕೂಡಲೇ ನಾನು ಕೂಡ ಮಾತನಾಡಿದ್ದೇನೆ. ಒಂದೇ ಕಡೆ ಅವ್ರ ಮನೆಗಳಿಗೆ ಹೋಗದೆ ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಫಿಲಪ್ ಮಾಡುವಂಥದ್ದು ಆಗ್ತಾ ಇದೆ. ಅದಕ್ಕಿಂತ ಯಾವೊಬ್ಬ ಸರ್ಕಾರಿ ನೌಕರ ಮಾಡಬೇಕೋ ಆ ಕೆಲಸವನ್ನು ಒಬ್ಬರ ಅಪ್ಲಿಕೇಶನ್ನ ತುಂಬಲಿಕ್ಕೆ 50 ರೂಪಾಯಿ ಕೊಟ್ಬಿಡೋದು. ಪಾಪ ಅವ್ರು ನಿಂತು ಎಲ್ಲನೂ ಅಪ್ಡೇಟ್ ಮಾಡಿದ್ರೆ ಏನು ಈ SIR ಅಂಥೇಳಿ ಚುನಾವಣಾ ಆಯೋಗ ಮಾಡಿದೆ, ಅದು ಊರ್ಜಿತ ಆಗುತ್ತಾ? ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸರಿಪಡಿಸುವಂಥ ಕೆಲಸ ಆಗಬೇಕು. ನಾವು ಕೂಡ ಈಗ ಇದಾದ ನಂತರ, ಪರಿಷ್ಕರಣೆ ಆದ ನಂತರ ಮತದಾರರ ಪಟ್ಟಿ ಬರುತ್ತೆ. ಅದು ಎರಡೆರಡು ಕಡೆ ಇದ್ದರೆ ಹೀಗೆ ಇದೀಗ ಸಾರಾ ಮಹೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಲ್ಲವೂ ಕೂಡ ಬಹಳಷ್ಟು ಲೋಪದೋಷಗಳು ನಡೀತಾ ಇದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ.